ನನ್ನ ಹೆಸರು ಮಧುರ್ ನಾಯ್ಕ್ ಅಂತೇಳಿ. ಶ್ರೀ ದುರ್ಗಾಪರಮೇಶ್ವರಿ ಜೋಡುಗದ್ದುಗೆ ಅಮ್ಮನವರ ದೇವಸ್ಥಾನ ಚೇರ್ಕಾಡಿ ಹಾಗೂ ಇದರ ಗದ್ದುಗೆಯ ಕುಟುಂಬಸ್ಥರು. ಚೇರ್ಕಾಡಿ ಗದ್ದುಗೆಯು ಇತಿಹಾಸ ಪ್ರಸಿದ್ಧಿ ಉಳ್ಳಂಥ ದೇವಸ್ಥಾನ. ನಮ್ಮ ಹಿಂದಿನ ಪ್ರತೀತಿ ಪ್ರಕಾರ ನಾವು ಮಹಾರಾಷ್ಟ್ರದಿಂದ ಬಂದಿರುವುದಾಗಿ ನಮಗೆ ತಿಳಿದಿರುತ್ತದೆ, ಆದರೆ ನಿಖರವಾಗಿ ಅದರ ಬಗ್ಗೆ ಮಾಹಿತಿ ಇಲ್ಲ. ಶ್ರೀ ದುರ್ಗಾಪರಮೇಶ್ವರಿ ಜೋಡುಗದ್ದುಗೆ ಅಮ್ಮನವರ ದೇವಸ್ಥಾನ ಈ ಹಿಂದೆಯೂ ಕೂಡ
ನಮ್ಮ ಹಿರಿಯರು ಕೂಡ ಆರಾಧನೆಯನ್ನು ಮಾಡಿಕೊಂಡು ಬರುತ್ತಿರುತ್ತಾರೆ. ಹಿಂದಿನವರು ಈ ಗದ್ದುಗೆಗೆ ನಮ್ಮ ಮರಾಠಿ ಸಮುದಾಯದವರ ನಮ್ಮ ದೊಡ್ಡಪ್ಪನವರ ಪೂಜೆ, ತದನಂತರದಲ್ಲಿ ಅವರ ಮಕ್ಕಳು ಪೂಜಾ ವಿಧಿವಿಧಾನವನ್ನು ಮಾಡುತ್ತಾ ಬಂದಿರುತ್ತಾರೆ. ಇದನ್ನು ನಂಬಿದಂಥ ಅನೇಕ ಗ್ರಾಮಸ್ಥರು ಹಾಗೂ ಹೊರಗಿನ ಗ್ರಾಮಸ್ಥರು ಕೂಡ ಇದಕ್ಕೆ ಭಕ್ತಾದಿಗಳಾಗಿರುತ್ತಾರೆ. ಗದ್ದುಗೆ ಅಮ್ಮನವರಿಗೆ ವಿಶೇಷ ಪೂಜೆಯೆಂದರೆ ಪಂಚದಿವಟಿಗೆಯ ಪೂಜೆ, ಅಂದರೆ ಗೋಂದುಲ ಪೂಜೆ. ಹಾಗೆ ಗೋಂದುಲ ಪೂಜೆ ಎಂದರೆ ಪಂಚದಿವಟಿಗೆ ಎಂದರೆ 5 ದಿವಟಿಗೆಯ ಅವರ ಮನೆಗೆ ಯಾರು ಹರಕೆ ರೂಪದಲ್ಲಿ ದೇವಿಯನ್ನು ಮನೆಗೆ ಕರೆಯುತ್ತಾರೋ ಅವರ ಮನೆಯಲ್ಲಿ ದೇವಿಗೆ ವಿಶೇಷವಾಗಿ ಬಾಳೆಯ ಹಂಬೆಯನ್ನು ಕಟ್ ಮಾಡಿ ಶೃಂಗಾರ ಮಾಡಿ ತದನಂತರ ಪೂಜೆ ಮಾಡಿ ಮತ್ತು ಒಂದು 10-15 ವೇಷವನ್ನು ಹಾಕಿ ಕುಣಿದು ಡ್ಯೂಟಿಗೆಯನ್ನು ಮನೆಯವರ ಮುಖೇನ ಪಂಚದಿವಟಿಗೆಯನ್ನು ಹಿಡಿಸಿ ತದನಂತರದಲ್ಲಿ ದೇವರನ್ನು ದರ್ಶನದ ರೂಪದಲ್ಲಿ ಮಾಡಿ ಹಾರವನ್ನು ನೀಡಿ ಆ ಹಾರವನ್ನು ದೇವಿಯ ಗಣಗಳಿಗೆ ಸಮರ್ಪಣೆ ಮಾಡಿ ತದನಂತರದಲ್ಲಿ ವಿಶೇಷವಾಗಿ ಪೂಜೆ ಮಾಡುವುದು ಪ್ರತೀತಿ. ಹಾಗೂ ನವರಾತ್ರಿಯಲ್ಲಿ ವಿಶೇಷವಾಗಿ ದೇವಸ್ಥಾನದಲ್ಲಿ ಹೋಮ ಹವನಗಳು ನಡೆಯುತ್ತದೆ. 1000 ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ. ವಿಶೇಷವಾಗಿ ಸಂಕ್ರಮಣ ದಿವಸದಲ್ಲಿ ಕೂಡ ಗದ್ದುಗೆಯಲ್ಲಿ ಪೂಜೆಯನ್ನು ನೆರವೇರುತ್ತದೆ. ಪೂಜೆ ಎಂದರೆ ಕೈ ಪೂಜೆ ಎನ್ನುತ್ತೇವೆ. ಕೈ ಪೂಜೆ ಎಂದರೆ ನಮ್ಮ ಗದ್ದುಗೆ ಅಮ್ಮನವರ ಪೀಠವನ್ನು ಭಕ್ತರು ಹರಕೆಯ ರೂಪದಲ್ಲಿ ಅವರ ಮನೆಗೆ ಕೊಂಡೋಗಿ ಅಲ್ಲಿ ಪೂಜೆ ಗಣಗಳಿಗೆ ಆಹಾರವನ್ನು ಮಾಡಿ ಭಕ್ತರಿಗೆ ಪ್ರಸಾದವನ್ನು ನೀಡಿ ಮತ್ತೆ ವಾಪಸ್ ಬರೋದು. ಹೊರಗಿನ ಭಕ್ತರು ಬರ್ತಾರೆ, ಹಾಗೆ ಕುಟುಂಬಸ್ಥರು ಬರ್ತಾರೆ. ಅದು ಬೇರೆ ಬೇರೆ ಊರಿಂದ ಕೂಡ ಅನೇಕ ಭಕ್ತರು ಹೂವಿನ ಪೂಜೆ, ಕುಂಕುಮಾರ್ಚನೆ ಎಲ್ಲವನ್ನು ದೇವಿಗೆ ಸಮರ್ಪಣೆ ಮಾಡುತ್ತಾರೆ. ಇತಿಹಾಸ ಪ್ರಕಾರ 1000 ವರ್ಷಕ್ಕೂ ಹಿಂದೆ ನಿಖರವಾದ ಮಾಹಿತಿ ನಮಗಿಲ್ಲ. ಒಂದು 50 ವರ್ಷ ಹಿಂದೆ ಇದೇ ಗದ್ದುಗೆ ದೇವಸ್ಥಾನವನ್ನು ನಮ್ಮ ದೊಡ್ಡಪ್ಪನವರು ಹಾಗೂ ಊರಿನವರು ಸೇರಿ ಜೀರ್ಣೋದ್ಧಾರ ಮಾಡಿರುತ್ತಾರೆ. ಅಲ್ಲಿ 2013ನೇ ಇಸವಿಯಲ್ಲಿ ನಮ್ಮ ಚೇರ್ಕಾಡಿ ಭಕ್ತರು ಹಾಗೂ ಚೇರ್ಕಾಡಿ ದೊಡ್ಡ ಮನೆಯ ಸಂಬಂಧಪಟ್ಟವರು ಎಲ್ಲರೂ ಸೇರಿ, ನಮ್ಮ ಕುಟುಂಬಸ್ಥರು, ದೊಡ್ಡ ಮನೆಯಸ್ಥರು ಹಾಗೂ ಇಡೀ ಗ್ರಾಮಸ್ಥರು ಎಲ್ಲರೂ ಸೇರಿ ಈ ದೇವಸ್ಥಾನವನ್ನು 2013ರಲ್ಲಿ ಜೀರ್ಣೋದ್ಧಾರ ಮಾಡಿರುತ್ತೇವೆ. ದೇವಸ್ಥಾನಕ್ಕೆ ವಿಶೇಷವಾಗಿ 2 ಮೂರ್ತಿಯು ಕೂಡ ಭಕ್ತರು ಸೇವಾ ರೂಪದಲ್ಲಿ ನೀಡಿರುವುದೊಂದು ವಿಶೇಷ. ಹಾಗೂ ಅನೇಕ ಭಕ್ತರು ದೇವಸ್ಥಾನಕ್ಕೆ 1000 ಲಕ್ಷ ರೂ ಕೂಡ ಕೊಟ್ಟವರು ನಮ್ಮ ದೇವಸ್ಥಾನದಲ್ಲಿ ಅನೇಕರು ಕೊಟ್ಟಿರುತ್ತಾರೆ. ಗದ್ದುಗೆಯಿಂದ ದೇವಸ್ಥಾನದ ಹರಕೆ ಹೊತ್ತಂಥ ಅವರ ಮನೆಗೆ ಹೋಗುವಾಗ, ಭಕ್ತರ ಮನೆಗೆ ಹೋಗುವಾಗ ನಡೆದುಕೊಂಡು ಹೋಗ್ತಿದ್ದರು. ಕಾಲಕ್ರಮೇಣ ಈ ವಾಹನದ ವ್ಯವಸ್ಥೆಗಳು ಬಂದಾಗ ಇವಾಗೆಲ್ಲ ದೇವರನ್ನು ಗಾಡಿಯಲ್ಲಿ ಕೂಡ ಕೊಂಡೋಗ್ತಾರೆ. ಗದ್ದುಗೆ ಅಮ್ಮನವರಿಗೆ ಹಿಂಬಾಲಿಸಿಕೊಂಡು ದೇವಿಯ ಗಣಗಳು ಹೋಗುತ್ತವೆ ಎನ್ನುವುದು ಪ್ರತೀತಿ. ಅದೇ ರೀತಿ ಹೋದಂಥ ಗಣಗಳಿಗೆ ಭಕ್ತರ ಮನೆಯಲ್ಲಿ ಕೂಡ ದರ್ಶನ ರೂಪದಲ್ಲಿ ಹಾರವನ್ನು ನೀಡುತ್ತಾರೆ. ದೇವಿಗೆ ಅಲ್ಲ, ದೇವಿಯ ಗಣಗಳಿಗೆ. ವರ್ಷದಲ್ಲಿ ಒಂದು 15ರಿಂದ 20 ಗೋಂದಲ ಸೇವೆಗಳು ನಡೆಯುತ್ತದೆ. ಹಾಗೆ ನಮ್ಮ ಗದ್ದುಗೆಗೆ ಸಂಬಂಧಪಟ್ಟಂಥ ಒಂದು 20 ಹತ್ತಿರಕಟ್ಟೆಗಳು ನಮ್ಮ ಗದ್ದುಗೆ ಪ್ರತಿ ಹತ್ತಿರಕಟ್ಟೆಯವರು 5 ವರ್ಷಕ್ಕೆ ಒಮ್ಮೆ
ಗದ್ದುಗೆಯನ್ನು ಅವರ ಹತ್ತಿರ ಕಟ್ಟೆಗೆ ದೇವಿಯನ್ನು ಕರೆದುಕೊಂಡು ಅಲ್ಲಿ ಪೂಜೆ ಮಾಡಿಸುತ್ತಾರೆ. ಹಾಗೆ ಪ್ರತಿ ಹತ್ತಿರ ಕಟ್ಟೆಯವರು ವರ್ಷಕ್ಕೆ ಒಂದು ಸಾರಿ ಬಂದು ಗದ್ದಿಗೆಯಲ್ಲಿ ಹೂವಿನ ಪೂಜೆಯೋ ಹಣ್ಣು ಕಾಯಿಯೋ ಮಾಡಿಕೊಂಡು ಹೋಗುವುದು ವಿಶೇಷ. ಆ ದೇವಿಯನ್ನು ಹಿಂಬಾಲಿಸಿಕೊಂಡು ಭೈರವ, ರಾವು, ಜಟ್ಟಿಗ, ಚೌಂಡಿ ಇವು 4 ಗಣಗಳು ದೇವಿಯನ್ನು ಹಿಂಬಾಲಿಸಿಕೊಂಡು ಹೋಗಿ ದೇವಿಗೆ ರಕ್ಷಣೆ, ಸಂತಾನ ಭಾಗ್ಯಕ್ಕಾಗಿ, ಮಾಂಗಲ್ಯ ಭಾಗ್ಯಕ್ಕಾಗಿ ಅಥವಾ ಆರೋಗ್ಯಕ್ಕಾಗಿಯೂ ಕೂಡ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿ ಹರಕೆ ಹೊರುತ್ತಾರೆ. ಕೈ ಪೂಜೆ ಅಂತ ಹೇಳಿದ್ರೆ ದೇವಿಯನ್ನು ಮನೆಗೆ ಕೊಂಡೋಗಿ ಭಕ್ತರ, ಅದು ಕೂಡ ಗೋಂದಲ ರೂಪವೇ, ಬಟ್ ಪಂಚದಿವಟಿಗೆ ಹಚ್ಚುವುದಿಲ್ಲ.